KSRTC ಬಗ್ಗೆ 15% ಜಾಸ್ತಿ ಮಾಡೋದ ಬಗ್ಗೆ ಒಂದು ತೀರ್ಮಾನ ತಗೊಂಡಾಗ ರಾತ್ರಿ ಟಿ ವಿ ಮುಂದೆ ಕೂತಿದ್ದೆ. ಸರ್ಕಾರ ಇದಕ್ಕೂ ಈ ಗ್ಯಾರಂಟಿಗೂ ಸಂಬಂಧ ಇಲ್ಲದೆ ಇರೋ ವಿಚಾರ. ಆಡಳಿತದ ಮೇಲೆ ಬರ್ತಕ್ಕಂಥ ತೀರ್ಮಾನಗಳಿಗೂ ಇವತ್ತೇನು ಬಸ್ಸನ್ನು ನಾವು ಕೊಟ್ಟಿದ್ದ ಶಕ್ತಿ ಯೋಜನೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲದೆ ಇರೋ ವಿಚಾರ. ಈಗ ನಾವು ಜಾಸ್ತಿ ಕೊಟ್ಟಿದ್ದೀವಿ ಅಂದರೆ ಶಕ್ತಿ ಯೋಜನೆಯಲ್ಲಿ ನಮಗಿನ್ನೂ ಜಾಸ್ತಿ ಬರ್ಡನ್ ಆಗುತ್ತೆ. ಅದಕ್ಕೂ ಸಂಬಂಧ ಇಲ್ಲದೆ ಇರೋ ವಿಚಾರ. 10 ರಿಂದ 15 ವರ್ಷ ಆಗಿದೆ ಈ ಪರಿಷ್ಕರಣೆ ಆಗಿ. ನೀವು ನಿಮ್ಮ ಮನೆಯಲ್ಲಿ ಡೀಸೆಲ್ ಜಾಸ್ತಿ ಆದರೂ ಕಟ್ತೀರಾ, ಅಕ್ಕಿ ಅಂಗಡಿಗೆ ಹೋಗಿ ಜಾಸ್ತಿ ಆದರೂ ಕಟ್ತೀರಾ, ನಿಮ್ಮ ಬಟ್ಟೆಗೆ ಜಾಸ್ತಿ ಆದರೂ ಕೊಡ್ತೀರಾ, ಮಟನ್ನು 100 ರೂಪಾಯಿ ಇದ್ದದ್ದು 500 ರೂಪಾಯಿ ಆದರೂ ತಗೋತೀರಾ, ಬೇಳೆ ತಗೋತೀರಾ, ಎಣ್ಣೆ ತಗೋತೀರಾ. ಹೆಂಗ್ರಿ KSRTC ಸಂಸ್ಥೆ ಸರ್ಕಾರ ಎಷ್ಟು ಅಂತ ಸರ್ಕಾರ ಒಂದು ಸಂಸ್ಥೆಗೆ ಸಹಾಯಧನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ? ನೀವು ಆ ಮಟ್ಟಕ್ಕೆ ಒಂದು ಸರ್ಕಾರದ ತೀರ್ಮಾನವನ್ನು ಹೊಡೆದ್ರೆ, ಈಗ ಆಂಧ್ರದಲ್ಲಿ ನಮ್ಮಲ್ಲಿ 84 ರೂಪಾಯಿದು, ಆಂಧ್ರದಲ್ಲಿ 140 ರೂಪಾಯಿ ಇದೆ. ಕೇರಳದಲ್ಲಿ ಎಲ್ಲ ಕಡೆ 40 ರಿಂದ 50% ರೇಟು ಸಿಟಿ ಮತ್ತು ರೂರಲ್ಗೆ. ಈ ಆಂಧ್ರ, ತಮಿಳುನಾಡು, ಕೇರಳ, ತೆಲಂಗಾಣ ಇಷ್ಟೂ ರಾಜ್ಯಗಳಲ್ಲಿ ಕಂಪ್ಯಾರಿಸನ್ ಮಾಡಿದಾಗ ನಮಗಿಂತ ಸಾಕಷ್ಟು ಜಾಸ್ತಿ ಇದೆ. ಜೊತೆಗೆ 10 ರಿಂದ 15 ವರ್ಷ ಪರಿಷ್ಕರಣೆ ಆಗಿಲ್ಲ. ಸೊ ಈಗ ಬಸ್ ಜಾಸ್ತಿ ಹಾಕಬೇಕು, ಸೊ ಅದನ್ನು ಮೇಂಟೆನೆನ್ಸ್ ಆಗಬೇಕು. 7th ಪೇ ಕಮಿಷನ್ ಜಾರಿ ಆಯಿತು. ಎಷ್ಟು % ನೌಕರರಿಗೆ ಜಾಸ್ತಿ ಆಗಿದೆ ಅನ್ನೋದು ನಿಮ್ಮೆಲ್ರಿಗೂ ಮಾಹಿತಿ ಇದೆ. ಸೊ ನೌಕರರಿಗೆ ಇಷ್ಟೊಂದು ನಾವು ಸ್ಯಾಲ್ರಿನ ಜಾಸ್ತಿ ಮಾಡಿದಾಗ ನಾವು ಎಲ್ಲ ಥರದ ವರ್ಷಕ್ಕೆ ಬದಲಾವಣೆ ಆಗ್ತಿದ್ದಾಗ ಆರ್ಥಿಕವಾಗಿ ಈ ಒಂದು ಸಂಸ್ಥೆ ಚೆನ್ನಾಗಿ ನಡ್ಕೊಂಡು ಹೋಗಬೇಕು ಅಂದರೆ, ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅಂದರೆ, ರೂರಲ್ ಸರ್ವಿಸ್ ಚೆನ್ನಾಗಿ ಆಗಬೇಕು ಅಂದರೆ ಸಹಜವಾಗಿ ಪ್ರತಿ 2 ವರ್ಷ 3 ವರ್ಷಕ್ಕೊಂದ್ಸಲ ಮಾಡ್ಕೊಂಡು ಹೋಗಬೇಕು. 10-15 ವರ್ಷ ಆಗದೇ ಇರೋದೇ ಒಂದು ದೊಡ್ಡ ಸಮಸ್ಯೆ. ಈಗ ಅದನ್ನು ಮಾಡಿದ್ದೀವಿ. ಅದನ್ನು ಅಷ್ಟೊಂದು ಉಚಿತ ಮಾಡಿದ್ದೀವಿ. ಅಂಗವಿಕಲರಿಗಿದೆ, ಸ್ಟೂಡೆಂಟ್ಸ್ಗಿದೆ, ಹಿರಿಯ ನಾಗರಿಕಿದೆ, ಸೊ ಶಕ್ತಿ ಯೋಜನೆಯಲ್ಲಿ ಲೇಡೀಸ್ಗಿದೆ. ಇಷ್ಟೆಲ್ಲ ಇದ್ರೂ ನಾವು ಅದು ಯಾವುದನ್ನು ಕೊರತೆ ಮಾಡಿಲ್ಲ. ಪರಿಷ್ಕರಣೆ ಆಗಬೇಕು, ಆಗಿದೆ. ಅದ್ರ ಬಗ್ಗೆ ದಯಮಾಡಿ ನೀವೇನು ಮಾಡಬೇಕು, ಸೊ ಆಂಧ್ರದಲ್ಲಿ ಇಷ್ಟಿದೆ, ತೆಲಂಗಾಣದಲ್ಲಿ ಇಷ್ಟಿದೆ, ಕೇರಳದಲ್ಲಿ ಇಷ್ಟಿದೆ, ತಮಿಳುನಾಡಲ್ಲಿ ಇಷ್ಟಿದೆ, ಸೊ ಕರ್ನಾಟಕದಲ್ಲಿ ಇಷ್ಟು ವರ್ಷದ ನಂತರ ಮಾಡಿದ್ದಾರೆ ಅಂತೇಳಿ ಹಾಕಿ.